की जय। राजाधिराज सद्गुरुनाथ जगन्नाथ महाराज की जय। ಇದೆಲ್ಲ ಪ್ರತಿ ವರ್ಷದಂತೆ ಹಿರಿಯರ ಪುಣ್ಯಾರಾಧನೆ ಕಾರ್ಯಕ್ರಮ ಸಮರ್ಥ ರಾಮದಾಸರ ದಾಸೋಹದ ಕೊನೆ ನಿರೂಪಣ. ವೇದಿಕೆ ಮೇಗಿದ್ದಂಥ ಎಲ್ಲ ಗುರುಬಂಧುಗಳು ಸಾಕಷ್ಟು ಅನುಭವದ ಮಾತುಗಳು ಹೇಳಿದ್ದಾರೆ. ಈ ಸಂಪ್ರದಾಯ ಗುರು ಪರಂಪರೆ ಮಾನವ ಜನ್ಮದ ಶ್ರೇಷ್ಠತೆ ಅವೆಲ್ಲ ಮಹಾತ್ಮರು ಹೇಳುವಂಗ ಮಾನವ ಮಹಾಮಾನವ ದೇವಮಾನವ. ಈ ಸಂಪ್ರದಾಯದಲ್ಲಿ ಉಪದೇಶ ತಗೊಂಡು ಸಾಧನೆಯನ್ನು ಮಾಡಿದವರು ಮಹಾಮಾನವರಾಗ್ಯಾರ, ದೇವಮಾನವರಾಗ್ಯಾರ. ಅದೆಲ್ಲ ಗುರುಲಿಂಗಮ್ಮರು, ಬಾಬಾಸಾಹೇಬ್ ಮಹಾರಾಜರು, ಗಿರಿಮಲ್ಲೇಶ್ವರ ಮಹಾರಾಜರು. ಇತಿಹಾಸ ಅಂತೂ ಎಲ್ಲರಿಗೂ ಗೊತ್ತೈತೆ. ಯಾಕಂತಂದ್ರೆ ನಾವೆಲ್ಲ ಉಪದೇಶ ತಗೊಂಡು ಸಾಧನೆಯನ್ನು ಮಾಡುವಂಥ ಜೀವಿಗಳು. ವಿಶ್ವಾಸ ಫಲದಾಯಕ. ನಾವು ಮೊದಲು ವಿಶ್ವಾಸ ಬಾಳಬೇಕು. ವಿಶ್ವಾಸದಿಂದ ನಡೆದತ್ತೇಳಿ ಅವರೆಲ್ಲ ಸತ್ಯಗಳಾಗ್ಲಾಗ್ತಾವ. ರಾಮಣ್ಣ ಮಹಾರಾಜರು ಹೇಳ್ರಿ, ಗಂಗಪ್ಪ ಮಾಡಿದ್ದ ಕಾರ್ಯನ. ಯಾಕಂದ್ರೆ ಗುರುಪತ್ರಪ್ಪ ಮಹಾರಾಜರ ಜೊತೆಗೆ ಭಾಳ ಅತ್ಯಂತ ಒಡನಾಟ ಬತ್ತವರು ಗಂಗಪ್ಪ ಮಹಾರಾಜರು. ಕೆಲವೊಂದು ಸಮಯದಾಗ ಅವಾಗ ಇಲ್ಲೆಲ್ಲ ಭಾಳ ದೂರ ಪ್ರಯಾಣ ಮಾಡುವಂಥ ಪರಿಸ್ಥಿತಿ ಬತ್ತು. ಎಲ್ಲ ಯಾಕಪ್ಪ ಅಂತಂದ್ರೆ ಇನ್ನೋಬಾಜಿ ಅವ್ರ ಆಶ್ರಮದೊಳಗೆ 2-3 ವರ್ಷಗಟ್ಟಲೆ ಇದ್ರು. ಎಲ್ಲಿ ಆದರೂ ಎಲ್ಲರಿಗೂ ಬೇಕಾಕೊಂಡಿದ್ದು ಎಲ್ಲರೂ, ಯಾಕಂದ್ರೆ ಎಲ್ಲರೂ ನೆನೆಸುವಂಗೆ ಮಾಡುವಂಥ ಕಾರ್ಯ ಮಾಡ್ತಿದ್ದ ಗಂಗಪ್ಪನ. ಈ ಮಠದೊಳಗೂ ಹಂಗೆ ದುಡ್ದ. ಅಂದ್ರೆ ಅವ ಈ ಮನೆಗೆ ಸುಮ್ಮನೆ ಯಾವಾಗಾರ ನಿಮಿತ್ತಿಗೆ ಬಂದು ಹೋಗ್ತಿದ್ದ. ಅಲ್ಲೆಲ್ಲ ಗಿರಿಮಲ್ಲೇಶ್ವರ ಮಹಾರಾಜರ ಗುಡಿ ಕಲ್ಲು ಹಿಡ್ಕೊಂಡು ದೇವ್ರ ಗುಡಿಯವರಿಗೇನು ಇಲ್ಲ ಅರಮಾಯಿ ಹೋಗೋದು, ಕಲ್ಲು ತೆಗೆಸೋದು, ಅವ್ರಿಗೆಲ್ಲ ಹೋಗೋದು, ಪಗಾರ ಮಾಡೋದು, ಕಷ್ಟಪಟ್ಟ ಸಂಪ್ರದಾಯದಲ್ಲಿ ಸೇವೆಯನ್ನು ಮಾಡಿದಂಥವು ಗಂಗಪ್ಪನ. ಯಾಕಂದ್ರೆ ನಮಗೆ ನಿಮಗೆಲ್ಲ ವರ್ಣನೆ ಮಾಡೋಕೆ ನಡೀತೈತೆ ಹೊರತಾಗಿ ಅವನಂಗೆ ನಡೆದು ಭಾಳ ಕಠಿಣ ಐತಿ. ಅವನ ಪರಿಸ್ಥಿತಿ ನಾವು ನೋಡ್ತಿದ್ವಿ. ಯಾಕಂದ್ರೆ ಆರೋಗ್ಯ ಸರಿ ಇರ್ತಿದ್ದಿಲ್ಲ. ಟ್ಯಾಕ್ಟ್ರಲ್ಲೆಲ್ಲ ಕಲ್ಲೇರಿ ಅದ ಟೇಲರ್ದಾಗ ಕೂತು ಥಂಡಿ ಅನ್ನೋದಿಲ್ಲ, ಏನಿಲ್ಲ. ಮಠಕ್ಕೆ ಬರವ, ಅನಸ್ಕನ ಇರಲಿಲ್ಲ, ಮಂದಿನ ಎಬ್ಸವ. ಅಂದ್ರೆ ಇದು ಅವ್ರು ಹೇಳ್ತಾರೆ, ಜ್ಞಾನಿಗಳು, ಸಂತರು, ಶರಣರು, ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿ ನಡೆದ್ರೆ ಅಂದ್ರೆ ನಿನಗೆ ಜೀವನ ಮುಕ್ತಿ ಅನ್ನುವಂಥದ್ದು. ಇದು ಜೀವನ ಮುಕ್ತಿ ಪಡ್ಕೊಡುವಂಥ ಜೀವಿಗಳೆಲ್ಲ ಇವರು. ಅವಾಗ ಅದರೊಳಗೇನು ಸ್ವಾರ್ಥ ಇಲ್ಲ, ಒಂದು ನಯ ಪೈಸೆದ ಲಾಭ ಅನ್ನೋದಿಲ್ಲ. ಆದರೆ ಮನಸ್ಸು ತೃಪ್ತ. ಇಂಥ ಒಂದು ಪುಣ್ಯ ಕಾರ್ಯದೊಳಗೆ ಭಾಗಿಯಾಗಿನಿ, ಪುಣ್ಯ ಕೆಲಸ ಮಾಡ್ಲಾಗ್ತೀನಿ ಅನ್ನೋದು ಮನಸ್ಸಿಗೆ ತೃಪ್ತ. ಅದಕ್ಕೆ ಗುರು ಕರೆ, ಭಕ್ತಿ ಕರೆ, ಧ್ಯಾನ ಕರೆ ನಂಬಿ ವಿಶ್ವಾಸ ಇಟ್ಕೊಂಡು ಯಾರ ಈ ಕಾರ್ಯದೊಳಗೆ ಭಕ್ತಿ ಮಾರ್ಗದೊಳಗೆ ಭಾಗಿಗಳಾಕ್ಕಾರ ಅವರಿಗೆ ಅವರೆಲ್ಲ ಗಿರಿಮಲಪ್ಪ ಮಹಾರಾಜರು ಹೇಳ್ತಿದ್ರಂತ ಎಲ್ಲ ಸೇವೆ ಇದು ಅವನು ಒಂದು ದಾಸ್ಯ ಭಕ್ತಿಯನ್ನು ಮಾಡಿದವನ. ಗಿರಿಮಲಪ್ಪ ಮಹಾರಾಜರ ಬಾಬಾಸಾಹೇಬ್ ಮಹಾರಾಜರಿದ್ದಾಗ ಸಾಕಷ್ಟು ಮಂದಿ ಗಿರಿಮಲಪ್ಪ ಮಹಾರಾಜರು ಆಜುಬಾಜು ಎಲ್ಲ ಸಂಗಯಪ್ಪನಂಥವ್ರು, ಶಿವಪ್ರಭು ಮಹಾರಾಜರಂಥವ್ರು, ದೇವರು, ಇನ್ನೂ ಅನೇಕ ಆಗಿನ ಗಿರಿಮಲ್ಲೇಶ್ವರ ಶಿಷ್ಯ ಪರಂಪರೆ. ಆಗ ದಾಸ್ಯ ಭಕ್ತಿಯನ್ನು ಅತ್ಯಂತ ಶ್ರೇಷ್ಠದಿಂದ ಮಾಡಿದಂಥವ್ರು ಸಂಗಯಪ್ಪನವರು. ಗಿರಿಮಲ್ಲೇಶ್ವರ ಮಹಾರಾಜರ ಸೇವೆಯನ್ನು ಮಾಡಿದಂಥವ್ರು. ಅವರು ಎಲ್ಲಿ ಉಪದೇಶ ಕೊಡಕ್ಕೆ ಹೋಗಲಿಲ್ಲ, ಗುರುಗಳು ಅನಿಸ್ಕೊಳಕ್ಕೆ ಪ್ರಯತ್ನ ಮಾಡಲಿಲ್ಲ, ಪುರಾಣಗಳನ್ನು ಹೇಳಿಲ್ಲ, ಯಾವ ಜಂಜಾಟಕ್ಕೆ ಹೋಗಲಿಲ್ಲ. ಆಗೆಲ್ಲ ಭಾಳ ಮಂದಿ ಗಿರಿಮಲ್ಲೇಶ್ವರ ಮಹಾರಾಜ ಶಿಷ್ಯರು ಭಾಳ ಮಂದಿ ನಾ ಅಂಥವನ ಇಂಥವನ ಈ ಜಗತ್ ಪ್ರಖ್ಯಾತನ ಹಂಗೆ ಏನೇನೋ ಹೇಳ್ತಿದ್ರದ್ದು. ಅವಾಗ ಸಂಗಯಪ್ಪನವ್ರು ಸೇವಾ ಅಂದರೆ ಎಂಥ ಸೇವಾ ಮಾಡ್ತಿರತ್ತಂದ್ರೆ, ಅವರೊಂದೇನೋ ಅಲ್ಲಿ ಇಂಚಿಗೇರಿ ಮಠದೊಳಗೆ ಸಪ್ತಾಹ ಇತ್ತು.
ನಾವು ಜೀವನ್ಮುಕ್ತರಾಗ್ಲಾಕ ಬಂದಿದ್ದೀವಿ, ಗುರುಗಳ ಕಡೆ ಉಪದೇಶ ತೊಗೊಂಡಿದ್ದೀವಿ, ಗುರುಗಳನ್ನ ಮಾಡ್ಕೊಂಡಿದ್ದೀವಿ. ನಮ್ಮ ನಡೆನುಡಿಗಳಿಗೆ ಅವ್ರ ನಡೆನುಡಿಗಳಿಗೆ ವ್ಯತ್ಯಾಸ. ಅವ್ರು ಯಾಕೆ ಅಷ್ಟೊಂದು ವೈಭವತವಾಗಿ ಜಗತ್ತಿನ ಅವ್ರಿಗೆ ತಿಳಿಬಾಗುವಂಗೆ ಆದ್ರತಂದ್ರೆ ಅವ್ರು ನಡೆದ ದಾರಿನೇ ಬೇರೆ, ನಾವು ನಡೆಯೋ ದಾರಿನೇ ಬೇರೆ ಆಗೈತಿ. ಅದಕ್ಕೆ ಅವ್ರು ಹೇಳ್ತಾರೆ ಸೂಕ್ಷ್ಮವಾಗಿ, ವಾಚಾದಿಂದಲೇ ಮುಕ್ತಿ ಆಗುವುದೇ, ವಸ್ತು ತೋರುವುದೇ, ಯೋಚಿಸಿ ದೃಷ್ಟಿ ಮನ ನಿಲ್ಲಿಸದೆ, ಧ್ಯಾನ ಬಲಿಸದೆ, ಕೇಳಬೇಕು ನಾದ ಕೇಳಬೇಕು, ಮೂಲ ಬ್ರಹ್ಮದಿ ಮನ ಲಯಿಸಬೇಕು ಆಲಯಿಸಬೇಕು. ಅಂದರೆ ಅವ್ರು ಅದನ್ನು ಪಡ್ಕೊಂಡಿದ್ರು. ಸಂಗಯ್ಯಪ್ಪನವರು ಒಮ್ಮೆನೋ ಅಲ್ಲಿ ಸಪ್ತಾಕ್ ಅವ್ರೇನೋ ಹೊಂಟು ಸಜ್ಜಾದರು. ಅವ್ರು ಹೋಗೋದ್ನಾಗ ಹಾಯ್ದಾಗ ಅವರು ಅರ್ಜೆಂಟ್ ಕೇರಿ ಒಳಗೆ ಹೆಣ್ಮಕ್ಳೆಲ್ಲ ನಿಂತು, ನಾವು ಸಪ್ತಾಕ್ ಬರ್ತಿದ್ದೀವಿ ರೀ, ನಮಗೆ ಬಸ್ ಚಾರ್ಜ್ ಅಲ್ಲ, ಮೈ ಮ್ಯಾಗ ಅರಿವಿಲ್ಲ, ಹಿಂಗೇನೇನೋ ಹೇಳಿದ್ರದವ್ರು. ಅಂದ ಕೂಡಲೇ ಅವ್ರು ಸಂಗಮೇಶ್ವರ ಮಾಡಿದ್ರು, ಈಗ ನಾವೇನು ಮಾಡ್ತಿಲ್ಲ ಅದನ್ನು ಅವ್ರು ಮಾಡಲಿಲ್ಲ. ನಾವೆಲ್ಲರೂ ಸುಳ್ಳು ಹೇಳೋಂಥ ರೊಕ್ಕ ಎಬ್ಬಿಸಿ, ನೀವೊಂದು 5,000 ಕೊಡಿ, ನೀವೊಂದು 10,000 ಕೊಡಿ, ನಾ ಅಂಥದ್ದು ಮಾಡಾವದೀನಿ, ಇದನ್ನು ಕಟ್ಟಾವದೀನಿ, ಅದನ್ನು ಕಟ್ಟಾವದೀನಿ, ಈಗೆಲ್ಲ ನಡೀತದೆ. ಆಗ ಅವ್ರು ಅದನ್ನು ಮಾಡಲಿಲ್ಲ. ಅವ್ರ ಮನೆಯಾಗಿನೋ 2 ಎಮ್ಮೆಗಳು ತೊಗೊಂಡೋಗಿ ಜಮಖಂಡಿ ಸಂತ್ಯಾಗ ಮಾರಿರತ್ತವ್ರು. ಅವ್ರ ಮನೆಯಾಗಿನ ಎಮ್ಮೆಗಳು ಮಾರಿ ಹೊಳ್ಳಿ ಬರಾಗ ಅವ್ರಿಗೆಲ್ಲ ಸೀರೆಗಳಂತಂದರು, ಬಸ್ ಚಾರ್ಜ್ ಕೊಟ್ಟರು. ಹೋಗಿ ನಿಮ್ಮ ಮುಂದೆ ಸಪ್ತಾಕ ನಾ ಹಿಂದಿಗಡೆ ಬರ್ತೀನಿ ಅಂತಂದರು. ಆಯ್ತು ಇವ್ನು ಸಂಗಯ್ಯಪ್ಪನ ಮನ್ಯಾಗಿನವ್ರು ಕೇಳ್ರಿ, ಎಮ್ಮೆಗಳು ಇಲ್ಲ ಅವತ್ತು ಈಗ ಮೇಯ್ಸಾಕೆ ಹೋಗಿದ್ನಿ, ಬೆದರಿ ಏನ ಕಸ್ಕೊಂಡು ಕೈಯಲ್ಲಿ ಕಸ್ಕೊಂಡು ಹೋಗ್ಯಾವ, ಎಲ್ಲಿ ಹೋಗ್ಯಾವ ನನಗೆ ಸಿಗುವಾತಂದತ್ತ ಸಂಗಯ್ಯಪ್ಪ. ಇನ್ನೂ ತಕ್ಕ ಹೊಳ್ಳಿ ಬಂದಿಲ್ಲ. ಅವ ಮಾರೇ ಬಂದಾನ ಖರೆ, ಎದ್ರ ಸಲಾಗಿ ಈ ಭಕ್ತಿ ಮಾರ್ಗ ಸಲ. ತನ್ನ ಮನ್ಯಾಗಿನ ಎಮ್ಮೆ ಮಂದಿ ಮನ್ಯಾಗಿನ ಎಮ್ಮೆ ಬಿಚ್ಚಿ ಮಾರಿಲ್ಲವ, ಅವನ ಮನ್ಯಾಗಿನ ಎಮ್ಮಿನ. ಮತ್ತು ನಮಗೆ ಅಂಥ ಪ್ರಸಂಗ ಬಂದ್ರೆ ನಾವು ಯಾರ್ದಾರ ಮನ್ಯಾಗಿನ ಎಮ್ಮೆ ರಾತ್ರಿ ಬಿಚ್ಚತ್ತೀವ. ನಮ್ಮ ಮನ್ಯಾಗ ಹೆಣ್ರ ಮಕ್ಳಿಗೆ ಆರಾಮ್ ತೆಪ್ತಂದ್ರೆ ತುಡುಗಾದ್ರೂ ಮಾಡಾಕ್ತಾ ಇರೋಕೆ ಖರೆ. ಈ ಒಂದು ಪರೋಪಕಾರ ಸಲಾಗಿ ನಾವು ಏನೂ ಮಾಡೋಂಗಿಲ್ಲ, ಮತ್ತೊಬ್ಬರ ಸಲಾಗಿ ನಾವೇನು ಮಾಡಾಕ್ತಾ ಇರಲ್ಲ. ಇಷ್ಟೆಲ್ಲ ಮಾಡಿ ವೈಭವವಾಗಿ ಸಪ್ತಾಹ ನಡೆದತ್ತು. ಅಲ್ಲೆಲ್ಲ ಗಿರಿಮಲೇಶ್ವರ ಮಾಡೋರೆಲ್ಲ ಸಪ್ತಾಹ ಆಚರಣೆ ಮಾಡುವಾಗ ಸಂಗಯ್ಯಪ್ಪನವ್ರು ಆದ್ರತ್ತ ಅಲ್ಲಿ ಹೋಗಿ 2-3 ದಿವಸ ಸಪ್ತಾಹದಾಗ ಇದೆಲ್ಲ. ಮತ್ತು ಇವರೆಲ್ಲ ಹೆಣ್ಮಕ್ಳು ಸಂಗಯ್ಯಪ್ಪ ಮಹಾರಾಜ ನಮಗೆಲ್ಲ ಹಿಂಗೆ ಅರಿವಿ ಕೊಡಿಸ್ರು, ಬಸ್ ಚಾರ್ಜ್ ಕೊಡಿ, ಗಿರಿಮಲಪ್ಪ ಮಹಾರಾಜ ಹೇಳಿ ಅವರೆಲ್ಲ ಉಪದೇಶಲ್ಲ ಕೊಡಿಸ್ರು, ಅವ್ರನ್ನೆಲ್ಲ ಉದ್ಧಾರ ಮಾಡಿದ್ರಲ್ಲ. ಅಲ್ಲಿ 3 ದಿವಸದವರೆಗೆ ಅವ್ರು ಸಪ್ತಾಹ ಚಾಲವಾಗಿ ಸಪ್ತಾಹ ಹೂ ಬಿದ್ದತ್ತ. ಅವಾಗ ಇಲ್ಲಿ ಅವ್ರ ಮನ್ಯಾಗ ಅದೇನಂದ್ರೆ, ನಿಮ್ಮ ಎಮ್ಮೆಗಳು ಅಲ್ಲಿ ಸಂತ್ಯಾಗ ಬೆದರಿ ನಿಂತಿದ್ದು, ಅವತ್ತನ್ನು ತೊಗೊಂಡು ಬಂದಿನಂತ ಹೇಳಿ ತಂದು ಒಬ್ಬ ಅವ ಗೊತ್ತಿಲ್ಲ ಅಪರಿಚಿತ ಮನುಷ್ಯ ಬಂದ ಅವ್ರ ಮನ್ಯಾಗ ಎಮ್ಮೆಗಳು ಕಟ್ಟಿ ಹೋದತ್ತ. ಇದನ್ನೆಲ್ಲ ಆಟ ಆಡೋ ಅವನ ಗುರುನ ಮತ್ತೊಬ್ಬರಿಗೆ ಶಕ್ಕಿಲ್ಲ. ಇದೇನು ಆಗ ಅವನ ಮನಸ್ಸು ಪರೀಕ್ಷೆ ಮಾಡೋ ಸಲಾಗಿ, ಅವನ ಹೃದಯ ಎಷ್ಟು ಪರಿಪಕ್ವ ಐತಿ ಪರೀಕ್ಷೆ ಮಾಡೋ ಸಲಾಗಿ ಇದನ್ನು ಮಾಡಿ. ಅದು ಗಿರಿಮಲಪ್ಪನ ಆಟ ಮಾಡಿರ್ಬೋದು, ಬಹುಸಾಹೇಬ್ ಮಾರಾದರ ಮಾಡಿರ್ಬೋದು. ಹಿಂಗಾಗಿಲ್ಲ ಸಾಕಷ್ಟು ಎಲ್ಲ. ಅವರೆಲ್ಲ ಸ್ವಾಮಿ ವಿವೇಕಾನಂದರ ಉದಾಹರಣೆಗಳು ಹೇಳಿ ಅನ್ಕ. ಅವ್ರು ಸ್ವಾಮಿ ವಿವೇಕಾನಂದ್ರ ಅಷ್ಟೊಂದು ನಿಷ್ಠುರತೆ ಯಾಕೆತ್ತಂದ್ರೆ, ಒಮ್ಮೆ ಸಣ್ಣ ವಯಸ್ಸದಾಗ ಅವ್ರಿಗೆ ಒಂದು ಸ್ವಲ್ಪ ಹಠವಾದಿ ಇಂಥ ಒಂದು RCC ಬಿಲ್ಡಿಂಗ್ ಒಂದು ಮನೆ, ದೊಡ್ಡ ಸಾಹುಕಾರ ಮನೆ ಇರ್ತದ. ಆ ಮನೆ ಹಿಂದೆ ದಿನಾಲು ಒಂದು ದೊಡ್ಡ ಗಿಡ ಇತ್ತು. ಗಿಡದೊಳಗೆ ಒಂದು 8-10 ಹುಡುಗರು ಕರ್ಕೊಂಡು ದಿನಾಲು ದಣಿಗೆ ಹಾಕವತ್ತವ. ಸ್ವಾಮಿ ವಿವೇಕಾನಂದ ದಣಿಗೆ ಗಾದ್ಲು ಗಿಡ ಏರೋದು ಜಿಗಿಯೋದು, ಗಿಡ ಮಂಗೆ ಜಿಗಿದು ಮಾಡೋದು ಮಾಡ್ತಿದ್ದ. ಮಾಡೋ ಟೈಮ್ದಾಗ ಅವು ನಿದ್ದೆ ಹತ್ತಲ ಮಧ್ಯಾಹ್ನದಾಗ ನಮ್ಮಂಗೆ ವಿಶ್ರಾಂತಿ ನಿದ್ದೆ ಇಂಥ ಮನುಷ್ಯ ಇದ್ರು ಭಾಳ ಮಾಡಿ ಶಿಸ್ತು ಊಟ ನಿದ್ದೆ ನಮಗೆ ಆತಂದ್ರೆ ನಮಗೇನು ಕೊಳಂಬಿಳಂಗಿಲ್ಲ. ಭಕ್ತರ ಬರೋರಾಕ ಯಾರ ಬರೋರಾಕ, ಭೇಟಿ ಹಾಕರು ಬರೋರಾಕ, ನಮಸ್ಕಾರ ಮಾಡಾಕರು ಬರೋರಾಕ. 5 ಸಾವಿರ ಆಮೇಲೆ ಜೀವನ ನಂಬದು. ಅವೇನು ಸಾವುಕಾರ ಒಳಗೆ ಮನ್ಯಾಗ ಮಕ್ಕೊಂಡದು. ಇದು ಇವ್ರ ಕಿರಿಕಿರಿ ನೀವು ಹೆಂಗಾರ ಬಿಡಿಸೋದು ತಂದ 10 ಮನೆ ಕಾತ್ಲಾದ್ರೆ ಹುಡುಗರು ಹಂಗೆ ದಣಿಗೆ ಹಾಕತ್ತಿದ್ರು ಅವ್ರು ವಿವೇಕಾನಂದ ಕರ್ಕೊಂಡು. ಅನಾಗ ಅವ್ನು ಬಂದು ಹೊರಗೆ ಬಂದ, ಈ ಗಿಡದಾಗ ಬ್ರಹ್ಮ ರಾಕ್ಷಸ ಐತಿ, ಮತ್ತು ಇಲ್ಲಿ ನಿಮ್ಮ ಒಬ್ಬೊಬ್ಬರನ್ನ ಹಿಡಿದು ನುಂಗುತ್ತೈತಿ, ಇಲ್ಲಿ ಹಾಕಿದ್ರಿ ಹೋಗ್ತಾವ ಎಲ್ಲ ಹುಡುಗರಿಗೆ ಹೇಳಿದವ. ಅವ ತನ್ನ ಸಲಾಗಿ ಅನುಕೂಲ ಆಗಿ ಸಲಾಗಿ ಎಲ್ಲ ಹುಡುಗರು ಅಂಜಿ ತಮ್ಮ ಮನೆಗೆ ಓಡಿ ಆದವು. ವಿವೇಕಾನಂದ ಏನು ವಿಚಾರ ಮಾಡಿದ್ರು, ನಾವು ನರೇಂದ್ರ ಅವನ ಹೆಸರ ಬಾಲ್ಯಾವಸ್ಥೆಯಲ್ಲಿ ನರೇಂದ್ರ. ಅವನೇನಪ್ಪ ಅಂತಂದ್ರೆ ಬ್ರಹ್ಮ ರಾಕ್ಷಸ ಅಂದ್ರೆ ಎಂತ ಅದಿರ್ತೈತಿ. ಶುರು ಆತ ಅಲ್ಲಿಗೆ ಅವನು. ಅದು ಅವನಲ್ಲಿ ಚಾಲೆಂಜ್ ಇತ್ತು. ಆ ಚಾಲೆಂಜ್ ಎಲ್ಲ ಕಡೆನೂ ಗೆದ್ಕೊಂಬಂದ. ಅಮೇರಿಕಾ ಅಂತ ರಾಷ್ಟ್ರದಲ್ಲಿ ಹೋಗಿ ಒಬ್ಬ ಹಿಂದೂ
ಈ ಸಂಸ್ಕೃತಿ ಉಳ್ಳಂಥವು ಇಂಥ ಒಂದು ಹಿಂದೂಸ್ತಾನದಾಗ ಹುಟ್ಟಿ ಬೆಳೆದ ಒಬ್ಬ ಮಹಾನ್ ಸನ್ಯಾಸಿ ಏನೋ ಒಂದು ನಯಾ ಪೈಸೆ ಸಹಿತ ನಾವು ಹೋಗಿತ್ತ ಮೊದಲೆಲ್ಲ ಕೋಟಿಗಟ್ಟಲೆ ನಮ್ಮ ಅಕೌಂಟಿಗೆ ರೊಕ್ಕ ಜಮಾ ಹಾಕವು. ಏನೋ ಇಲ್ಲ, ಅಗದಿ ಅತ್ಯಂತ ಕಷ್ಟದಿಂದ ಅವ ಮೈ ಕೊರಿಯುವಂಥ ಚಳಿ ಇರ್ತಿತ್ತಲ್ಲೆಲ್ಲ. ಅವನೇನು ಮೈನಾಗ ಬಟ್ಟೆ ಸನ್ಯಾಸಿಗಳು ಡ್ರೆಸ್ ಇದ್ದಲ್ಲ ಅಷ್ಟೇ ಇದ್ದು. ನಾವೇನು ಮ್ಯಾಗ ಅವೆಲ್ಲ ಕವಚಿಗಳು ಕೋಟ ನಾವೆಲ್ಲ ನಮ್ಮ ಒಂದು ಸ್ವಲ್ಪ ತಂಡಿ ಬಿಡ್ತಾರೆ ಸ್ವೆಟ್ರ ಕುಲಾಯಿ ಇದು. ಅವನು ಏನೂ ಇಲ್ಲ, ಯಾಕಂದ್ರೆ ಅಲ್ಲಿಗೆ ಹೋಗಿ ಮುಟ್ಬಿಡೋದು ಅದಕ್ಕೆ ಎಂತಕ್ಕೆ ದುಡ್ಡು ಹಾಕಿದ್ದು ಅಂತ. ಊಟ ಸಹಿತ 2 ದಿವ್ಸ ಬಿಟ್ಲೆ ಹೆಂಗೆ ಹೇಳಲ್ಲ, 3 ದಿವಸ ಬಿಟ್ಲೆ ಊಟ ಇದ್ದಿದ್ದಿಲ್ಲ. ಕೊನೆಗೆ ವೇದಿಕೆ ಹಂಚ್ಕೊಂಡ ಅಲ್ಲೇನು 3-4 ತಿಂಗಳವರೆಗೆ ಮುಂಚಿತವಾಗಿ ಕಾರ್ಯಕ್ರಮಗಳು ಬುಕ್ ಆಗಿಬಿಟ್ಟು ವಿವೇಕಾನಂದ. ಹಂಗೆ ವಿವೇಕಾನಂದಗೆ ಹೇಳಿದವ, ಈ ಗಿಡದಾಗ ಬ್ರಹ್ಮರಾಕ್ಷಸ ಐತಿ ಮತ್ತು ಎಲ್ಲ ಹುಡುಗರ ಓಡಿ ಹೋಗಿಬಿಟ್ಟು ಅವ್ನು ಸುಮ್ಮ ದೂರ ನಿಂತ ಇವ್ ಮತ್ತೆ ಮನ್ಯಾಗ ಹೋಗೋಣ ಹೋಗಿ ಗಿಡದಾಗ ಕೂತು ಬಿಟ್ಟವ ವಿವೇಕಾನಂದ. ಏನು ಅಪೇಕ್ಷೆ ಅಂತಂದ್ರೆ ಅದು ಎಂಥದೈತಿ ನೋಡೋದು, ಬ್ರಹ್ಮರಾಕ್ಷಸ ಎಂಥದೈತಿ, ಅದು ಯಾವಾಗ ಬರ್ತೈತಿ. ಆಮ್ಯಾಗ ಇವ ರಾತ್ರಿ ತಡ 7-8 ಆಗಿ ಗಿಡದಾಗ ಬ್ಯಾಟ್ರಿ ಹಿಂದೆ ನೋಡಿದತ್ತಾಗ ಕಿಟಕಿಯಿಂದ ಆಚೆ ಇನ್ನೊಬ್ಬ ಗಿಡದಾಗ ಕೂತಿದ್ದ. ಅವು ಮತ್ತೆ ಹೊರಗೆ ಬಂದು ಕೇಳಿದ, ಅವರೆಲ್ಲ ಅಂಜಿ ಹೊಡೆಯ ನೀ ಯಾಕೆ ಇಲ್ಲಿ ಕೂತಿದ್ದ ಕೇಳಿದ. ಅದು ಎಂಥದೈತಿ ನೋಡ್ಲಾಕ ಕೂತಿನಂತ ಹೇಳಿದಂತ. ಬ್ರಹ್ಮರಾಕ್ಷಸ ಅಂದ್ರೆ ಎಂಥದೈತಿ ಅದನ್ನ ನೋಡ್ಲಾ ಅಂದ್ರೆ ಚಾಲೆಂಜ್, ಅವನ ಜೀವನನ ಚಾಲೆಂಜ್. ಯಾಕಂದ್ರೆ ಅಂಥ ಒಬ್ಬ ಮಹಾಪುರುಷ ಆಗ್ಬೇಕಂತಂದ್ರೆ ಒಬ್ಬ ಮಹಾನ್ ಸತ್ಪುರುಷ ಅನಿಸ್ಬೇಕಾಗತ್ತೆ. ಯಾಕಂದ್ರೆ ಅವನಲ್ಲಿ ಎಲ್ಲ ಥರದ ಶಕ್ತಿ ಸಂಗ್ರಹ, ವಾಕ್ಯ ಸಿದ್ಧಿ ಪುರುಷನಿದ್ದ, ಬ್ರಹ್ಮಚರ್ಯ ತೇಜಸ್ವಿನೂ ಅವನಲ್ಲಿತ್ತು, ವ್ಯಾಯಾಮ ಮಾಡಿ ಶರೀರನೂ ಅತ್ಯಂತ ಸದೃಢ ಇಟ್ಕೊಂಡಿದ್ದ. ಎಂಥ ಬ್ರಹ್ಮಚರ್ಯ, ಎಂಥ ನಿಸ್ವಾರ್ಥ, ಎಂಥ ತ್ಯಾಗ ಅವನಲ್ಲಿ ಇರ್ತಂದ್ರೆ ಅಲ್ಲಿ ಅಮೇರಿಕಾ ಅಂತ ರಾಷ್ಟ್ರದೊಳಗೆ ಕೋಟಿಗಟ್ಟಲೆ ಸಂಪತ್ತುಗಳಂಥವ್ರು ಸಾಕಷ್ಟು ಮಂದಿ. ಒಬ್ಬಾಕಿ ದೊಡ್ಡ ಶ್ರೀಮಂತನ ಮಗಳು, ಆಕೇನೋ ಅಂಥ ಒಂದು ದೊಡ್ಡ ರಾಷ್ಟ್ರದೊಳಗೆ, ಅಮೇರಿಕಾ ಅಂತ ರಾಷ್ಟ್ರದೊಳಗೆ ಅವಾಗ ಬಂದು ಭೇಟಿಯಾಗಿ ನನ್ನೊಂದು ಇಚ್ಛಾ ಐತಿ ಅಂತ ಹೇಳಿ ಕೇಳಿಸ್ತದೆ ಬಿಡು, ಸಾಕು ಎಷ್ಟು ಕೇಳಿದ್ರು. ನನ್ನೊಂದು ಇಚ್ಛಾ ಐತತೆ ಅಂದ್ಕೊಳ್ಳೆ, ಏನು ನಿನ್ನ ಇಚ್ಛಾ ಅಂತ ಕೇಳಿದ ವಿವೇಕಾನಂದರಲ್ಲಿ. ಅವಾಗ ನಾನು ನಿನ್ನಂಥ ಒಬ್ಬ ಮಗನ ಹಡಿಬೇಕತ್ತನೋ ತಂದೆ, ನಿನ್ನಂಥ ಮಗನ ಪಡ್ಕೋಬೇಕತ್ತನೋ, ನಾನು ನೀ ಮದುವೆ ಆಗ್ಬೇಕು, ನನ್ನ ಸಂಪತ್ತೆಲ್ಲ ನನ್ನ ಆಸ್ತಿ ಎಲ್ಲ ನೀನ ತಗೋ, ಆದರೆ ನಾನು ನೀ ಮದುವೆಯಾಗಿ ನಿನ್ನಂಥ ಒಬ್ಬ ಮಗನನ್ನು ನನಗೆ ಕೊಡಬೇಕು. ಆತು ಬಿಡ, ನಾನೇನು ಮದುವೆ ಆದ್ನಿ, ನೀ ಗರ್ಭಿಣಿ ಆಗ್ಬೇಕು, 9 ತಿಂಗಳ ಹೊಟ್ಟು, ಆಮೇಲೆ ಒಂದು ಗಂಡು ಮಗನ ಹಡಿಬೇಕು, ಅದು ನನ್ನಂಗೆ ಇರಬೇಕು. ಈಗ ನಾವೆಲ್ಲ ಹೆಂಗಾರ ಇರ್ತಾವೆ ನೋಡ್ಬೇಕು ನಾವು. ಅವು ಅಪ್ಪ ಎಷ್ಟು ಸಾತ್ವಿಕ ಜೀವಿ ಇರ್ತಾರೆ, ಮಕ್ಕಳೆಲ್ಲ ಮಂಗ್ಯಾನಿಗಿಂತ ಹೆಚ್ಚು ಅದರದ್ದಕ್ಕೆ ಮನುಷ್ಯತ್ವನೇ ಇರಂಗಿಲ್ಲ ಅಷ್ಟೊಂದು. ಯಾಕಂದ್ರೆ ಈಗ ನೋಡ್ಬೇಕಲ್ಲ, ಈಗ ಎಂತೆಂಥ ಸಂಸ್ಕಾರ, ಒಕ್ಕಲ್ತನ ಸಂಸ್ಕಾರ ಬೆಳೆದಂಥ ಮನೆತನದ ಮಕ್ಕಳು ಈ ಒಂದು ಸುಮ್ಮ ಅರ್ಧಂಬರ್ಧ ಸಾಲಿ ಕಲ್ತು ಅರ್ಧಂಬರ್ಧ ಏನೇನೋ ಆಗಿ ಈ ಸಣ್ಣ ಪುಟ್ಟ ಅಂಥದಿಂಥ ಮಜಾ ಮಾಡ್ತಾ ವ್ಯಸನಕ್ಕೆ ಬಿದ್ದ ಅವರು ಏನರ ಅಂದ್ರೆ ಕುಂಡ್ರು ಅಂದ್ರೆ ಏನೇನೇ ಮಾಡ್ಕೊಂಡು ಸಾಯುವಂಥ ಪರಿಸ್ಥಿತಿಗಳು. ಇಂಥ ಮಂಗ್ಯಾನಂಥ ಮಕ್ಕಳು ಹುಟ್ಟಾವ ಭಾಳ ಮಂದಿ. ಹಾಗೆ ನಿನಗೆ ಅಂಥ ನನ್ನಂಥ ಮಗ ಹುಟ್ಟುದು ಆಟೆಲ್ಲ ಇಟ್ಟು ಇದೆಲ್ಲ ಪ್ರಪಂಚ ಈಗ ಉದುಮರಿಗೆ ನಾನು ನೀನು ಕೂಡ ಬೀಳುತ್ತ ನಿನ್ನ ಮಗನ ತಿಳ್ಕೊಂಬಿಟ್ರೆ ಮುಗಿದ ಹೋಗತ್ಲೆ ಆತ. ಎಷ್ಟು ತ್ಯಾಗ ಮನೋಭಾವ ಅಂದರೆ ಈ ನಮಗೆಲ್ಲ ಈಗ 60 70 ಬಿಡ, ಬೇಕಾದಷ್ಟು ವಯಸ್ಸಾದ್ರು ಒಬ್ಬ ಮುಪ್ಪಾನ ಮುದುಕು ಕೇಳಿದ್ರೆ ಸಹಿತ ಹೇಳ್ತಾನೋ ಹೆಣ್ತಿ ಸತ್ತಿರ್ತಾಳ ಅವಾಗ ಕೇಳಬೇಕು. ಮತ್ತು ಮದುವೆ ಆಕೆನ ಇನ್ನೊಂದು ಮದುವೆ ಮಾಡೋಣ ಮತ್ತೆಲ್ಲ ಬಿಸಿ ರೊಟ್ಟದ ವ್ಯವಸ್ಥಿತವಾಗಿ ಸಿಗ್ತೈತೆ ಅಂತ ಕೇಳಿದ್ರೆ ಅವ ನನಗೆ ವಯಸ್ಸಾಗೈತಿ ನನಗೇನು ಮಾಡ್ಲಿಪ್ಪ ಅಂತ ಅನ್ನಂಗಿಲ್ಲ. ನನಗೆ ಯಾರು ಕೊಡ್ತಾರದ ಕೊಟ್ರೆ ಅವನು ಆಗವನ ಕೊಟ್ರೆ ಮಾಡ್ಕೊಳ್ಳವನ. ಈ ಸರದೆಲ್ಲ ಇವ್ರಿಗೆ ಕೇಳಿದ್ರೆ ಎಲ್ಲ ಆಗೈತಿ. ಆದರೆ ಬಿಸಿ ರೊಟ್ಟಿ ವ್ಯವಸ್ಥೆ ಆಕೈತೆ ಅಂದ ಕೂಡಲೇ ಮಾಡ್ಕೋಬೇಕು. ಒಳಗೆ ಮನಸ್ಸ
ಹೊಯ್ದಾಡ್ಲಕತ್ತೈತಿ. ಆದ್ರೆ ನನಗೆ ಯಾರು ಕೊಡ್ತಾರೆ? ನಾನು ನೋಡ್ಯಾರ, ನನ್ನ ಆಕಾರ ನೋಡ್ರಿ, ನಾನು ಯಾರು ಮದುವೆ ಮಾಡ್ಕೊತಾರೆ? ಇವತ್ತಿಲ್ಲೇ ನಾಳೆ ಗೋರಿ ಆಗಿರೋ ಮನುಷ್ಯನ ಹೆಂಗೆ ಮಾಡ್ಕೊತಾರೆ? ಆದ್ರೆ ಅವನ ಮನಸ್ಸಿನಾಗ ಸಹಿತ ಕೊಟ್ಟರೆ ಮಾಡ್ಕೋಬೇಕು ನೋಡು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಹಿಂಗೆ ಬೆಳೆದರು ವಿವೇಕಾನಂದರು. ಹಂಗೆ ಮಾಧವಾನಂದ ಪ್ರಭುಜಿಯವರು ಸಹಿತ ಅದೇ ಮಾರ್ಗದೊಳಗೆ ಬಂದಂಥವ್ರು ವೀರ ಸನ್ಯಾಸಿಗಳು. ಯಾಕೆ ಅನಿಸ್ಕೊಂಡಿರ್ತಂದ್ರೆ ಅವರೆಲ್ಲ ದೇವರಿಗೆ, ಅವರೆಲ್ಲ ಶಿವಪ್ರಭುಮಾದರು, ಕಳಂತಾಯಿಯವರು, ಅವ್ರ ಮನೆಯಾಗಿರ್ತಾವ ಹಿರಿಯರು. ಎಸ್ಸಿಗೆ ಬಂದ ನಂತರ ಭಾಳ ಶರೀರ ಅತ್ಯಂತ ಸದೃಢಿತದ್ದು ಕಾಯ ಅವ್ರದ್ದು. ಅವಾಗ ನೀವು ಮದುವೆ ಮಾಡ್ಕೋ ಅಂತ ಅವ್ರಿಗೆ ಒಪ್ಪಂದ್ರ ಮಾಡಾಕತ್ತಿದ ಕೂಡಲೇ ಅವರು, ನೀವು ಹಗಲೆಲ್ಲ ಮದುವೆ ಮಾಡ್ಕೋ ಅಂತಂದ್ರೆ ನಾ ಜಂಬೆ ಚುಚ್ಕೊಂಡು ಸಾಯ್ತನಂತೆ ಜಂಬೆನ ತೊಗೊಂಡು ತೋರಿಸಿರ್ತ ಅವ್ರಿಗೆ. ಅವ್ರು ಅಲ್ಲಿಂದ ಅವ್ರಿಗೆ ಮನ್ಯಾಗ ಅವ್ರಿಗೆ ಯಾರು ಅನ್ನಲಿಲ್ಲ. ಯಾಕಂದರೆ ಅವರು ಹಿಂಗೆ ಗಿರಿಮಲೇಶ್ವರ ಮಹಾರಾಜ ಶಿಷ್ಯತ್ವವನ್ನು ಇಸಿ ಬಾಲ ಬ್ರಹ್ಮಚಾರಿಗಳಾಗಿ ದೇಶದ ಸೇವೆಯನ್ನು ಮಾಡಿದರು. ಸಂಪ್ರದಾಯದಲ್ಲಿ ಮಹಾನ್ ಪುರುಷರಾದರು, ಮಹಾ ಸತ್ಪುರುಷರಾದರು, ಒಬ್ಬ ಅವತಾರಿ ಪುರುಷರಾಗಿ ಪರಿವರ್ತನಾದರು. ಹಿಂಗೆ ಸಂಪ್ರದಾಯದಲ್ಲಿ ಭಾಳ ವಿಶೇಷತೆ ಐತಿ. ಯಾಕಂದ್ರೆ ಅವರೆಲ್ಲ ನಡೆದು ಬಂದ ದಾರಿ, ಅವರು ಬಾಬಾಸಾಹೇಬ್ ಮಹಾರಾಜರು, ಗಿರಿಮಲೇಶ್ವರ ಮಹಾರಾಜರು ನಡೆದು ಬಂದ ದಾರಿ ಭಾಳ ಮಹತ್ವದ. ಯಾಕಂದ್ರೆ ಗಿರಿಮಲೇಶ್ವರ ಮಹಾರಾಜ ಸರ್ವಸಂಘ ಪರಿತ್ಯಾಗಿಗಳು, ಬಾಬಾಸಾಹೇಬ್ ಮಹಾರಾಜರು ಸರ್ವಸಂಘ ಪರಿತ್ಯಾಗಿಗಳೆಲ್ಲ ಎಲ್ಲವನ್ನು ಇದು ನಾವೆಲ್ಲ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಆಸೆಗಳು ಹೆಂಗಿರ್ತಾವ, ಆಸೆ ಆಕಾಂಕ್ಷೆಗಳು ಅಂತಂದ್ರೆ ಏನಾರೇ ಚರ್ಚೆ ಮಾಡಿಕೊಡ್ದ ನಿನಗೇನಪ್ಪ ಏನು ಬೇಕಂದ್ರೆ ನಿಂದು ನನಗೇ ಇರಲಿ, ನಂದು ನನಗೇ ಇರಲಿ, ನಿಂದು ನನಗೇ ಇರಲಿ, ನಂದು ನನಗೇ ಇರಲಿ. ಅವನು ತ್ಯಾಗ ಮನೋಭಾವನಲ್ಲಿ ಇತ್ತಂದ್ರೆ ಪರಮಾತ್ಮನ ಕೂಡ ಅವನು ಇದು ನಿಂದು ನಿನಗೇ ಇರಲಿ, ನಂದು ನಿನಗೇ ಇರ್ಲತ್ತಿರ್ತಾವ. ಅವನು ತ್ಯಾಗಿ ಅಂದ್ರೆ ಇದು ಯಾವುದೂ ನನ್ನದಲ್ಲ, ಇದನ್ನ ಯಾವುದನ್ನು ನಾನು ನಿರ್ಮಾಣ ಮಾಡಿದ್ದಲ್ಲ, ಪರಮಾತ್ಮ ನಿರ್ಮಾಣ ಮಾಡಿದ್ದು. ನಾನು ಏನೋ ಒಬ್ಬ ಯಾತ್ರಿಕ. ನಾವು ತಿಳ್ಕೊಳಂಗಿಲ್ಲ. ಹಂಗೆ ಒಂದು 10 ಎಕರೆ ಹೊಲ, ಒಂದು ಮನೆ, ಒಂದು ಎಲ್ಲ ಅವರ ದೇವ್ರು ಹೇಳ್ತಿದ್ದಲ್ಲ, ಒಂದು ಹೆಂಡತಿ, ಒಂದು 4 ಮಕ್ಕಳು, ಅವ್ರು ತಮ್ಮ ಶಬ್ದ ಭಾಳ ಮಜಾ ಉಪಯೋಗ ಮಾಡ್ತಾರೆ. ಅಷ್ಟೆಲ್ಲ ವ್ಯವಸ್ಥೆ ಇರ್ತಂದ್ರೆ ನನ್ನ ಮುಂದೆ ಯಾರು ಇಲ್ಲ ಹತ್ತಿರ್ತಾನ ತಾವು, ನನ್ನ ಮುಂದೆ ಯಾರು ಇಲ್ಲ ಅಂದ್ರೆ ಅಷ್ಟು ಎಲ್ಲ ಸರ್ವಸ್ವ ಆಗಿಬಿಟ್ಟಿರ್ತೈತಿ. ಅದರ ಮುಂದಿಂದ ಅವ್ರು ಹೇಳುವಂಥದ್ದು, ಜ್ಞಾನಿಗಳು ಹೇಳುವಂಥದ್ದು, ಇದೆಲ್ಲ ನಾಶ ಅಂತೈತಪ್ಪ ಇಂಕ ಹೇಳಿಲ್ಲ. ಮತ್ತು ಎದ್ರ ಸಲ ಆತಂಥ ಘಟನೆ ಅದ. ಅವರು ಸದಾಶಿವ ಪೂರ್ತಿ ಹೊಡೆದು ಹೇಳಿಲ್ಲ. ಆಕೆ 3-4-5 ಮಂದಿ ಹೆಣ್ಣು ಮಕ್ಕಳು ಇದ್ದವು, ಗರ್ಭಿಣಿ ಆಗಿದ್ದವು, ಗಂಡ ಇತ್ತು, ಕೂಸ. ಅದಕ್ಕಿಂತ ಪೂರ್ವದಾಗ ದತ್ತಕ್ಕ ನಾನು ಆಸ್ತಿ ಎಲ್ಲ ನಿನಗೆ ಕೊಡ್ತಾನಂತ ಅವ ಈಗೇನು ಹೊಟ್ಲೆ ಅದ ಮಗಳಿಗೆ ಮನೆಯವರು ಅವ್ರ ತಾಯಿ ತಂದೆಯಾಗಿ ಗಂಡ ಮನೆ ನಮಗೇನೈತೆ ನಮ್ದು ಬರೀ ಹೆಣ್ಮಕ್ಳು ಅದನ್ನ ಕೊಟ್ಟರೆ ಮುಗಿದತ್ತು, ಎಲ್ಲ ಆಸ್ತಿ ನಿಮ್ಗೆ ಮಾಡ್ತಾನೆ. ಕೊನೆಗೆ ಆಕಿನ ಹಾಡತ್ತಂದ್ರೆ ಆಸ್ತಿಗೆ ವಾರಸ್ದಾರಕ್ಕಂತ ಆಕಿನ ಕೊಂದ್ಬಿಟ್ರು. ಇಂಥ ಕ್ರೂರ ಜಗತ್ತು ಅಂದ್ರೆ ಇವ್ರು ಹೆಂಗೆ ಅನ್ನಕ್ಕೆ ಶಕ್ಯೈತಿ. ನಂದು ನಿನಗ ನಿಂದು ನಿನಗ ಅಂತ ಅನ್ನಕ್ಕೆ ಶಕ್ಕಿಲ್ಲ. ಇಂಥ ಜಗತ್ತಿನಲ್ಲಿ ನಾವು ನೀವೆಲ್ಲ ಹೋಗಿ ಇದು ಅದರಿಂದ ಆಕೈತಿ ಅಂತಂದ್ರೆ ಅದು ಒಂದೇ, ಅದಕ್ಕೆ ಸಂಸ್ಕಾರದ ಕೊರತೆ. ಎಲ್ಲ ಅವರು ಇದೆಲ್ಲ ಅವರು ಮೊದಲು ಗಂಗಪ್ಪನೂ ಸಪ್ತ ಮಾಡ್ಕೊತ ಬಂದ. ಅವೆಲ್ಲ ಜಗನ್ನಾಥ ಮಹಾರಾಜರು ಇಲ್ಲಿ ಬರ್ತಿರು, ವಸ್ತು ಮಾಡ್ತಿರು ಸಪ್ತ. ಅಲ್ಲಿಂದ ಅವನು ತಾನ, ಯಾಕಂದ್ರೆ ಅವನು ಅಗದಿ ಇವರೆಲ್ಲ ಅನುಕೂಲಸ್ಥರ ಆಗ್ಯಾರ. ಇವ್ರನ್ನೆಲ್ಲ ಮೆಟ್ಟಿಗೆ ಹಚ್ಚಿದ ಮ್ಯಾಗ ಸಪ್ತ ವೈಭವವಾಗಿ ನಡೆದೈತಿ. ಅವ ಭಾಳ ಕಷ್ಟಪಟ್ಟು ಸಪ್ತ ಮಾಡ್ತಿದ್ದ. ಅವ ದನಗಳಿಗೆ ವಾಡಿ ತೊಗೊಂಬರ್ದು ಕಷ್ಟಪಟ್ಟು 4 ರೂಪಾಯಿ ಸಂಗ್ರಹ ಮಾಡಿ ಅದ್ರಾಗ ಸಪ್ತ ಮಾಡೋ, ಅದ್ರಾಗ ಗುರುಗಳು ಬಂದಿಲ್ಲ ವಸ್ತಿ ಮಾಡಿ ಅವ್ರ ತಂದೆ ತಾಯಿ ಪುಣ್ಯಾರಾಧನೆ ಕಾರ್ಯಕ್ರಮ ಮಾಡ್ತಿದ್ದ. ಇದೆಲ್ಲ ಈ ಸಂಸ್ಕಾರ ಅವ ಕೊಟ್ಟನ. ಇದು ಅದು ಮುಂದುವರೆದು ಹೊಂಟು ಬಿಟ್ಟೈತಿ. ಅದ ಸಂಸ್ಕಾರ ಕೊಟ್ಟಿದ್ದಿಲ್ಲ ಅಂದ್ರೆ ಅವನ ಏನಾರೇ ಮಾಡ್ಕೊತ ತಿರುಗಾಡಿದಂದ್ರೆ, ವ್ಯಸನಾದಿಗಳಿಗೆ ಅಂಟ್ಕೊಂಡಿದ್ದಂದ್ರೆ, ಇದು ನಮ್ಮ ಮನೆ ಸಂಸ್ಕಾರ ಹಿಂಗೆ ಇರ್ಬೇಕಂತ ಮಕ್ಕಳು ಸಹಿತ ಹಂಗೆ ಆಗಿಬಿಡ್ತಾರ. ಅದಕ್ಕೆ ನಮ್ಮ ಪ್ರತಿಯೊಂದು ಮನೆಯೊಳಗೂ ಸಂಸ್ಕಾರದ ಅವಶ್ಯಕತೆ ಭಾಳ ಐತಿ. ಸಂಸ್ಕಾರ ಅಂತಂದ್ರೆ ಈ ಆಧ್ಯಾತ್ಮಿಕ ಚಿಂತನ ಸಪ್ತಾಹಗಳು, ದಿನಾಲೂ ಒಂದು ಸ್ವಲ್ಪ ಕರ್ಪೂರ ಹಚ್ಚಿ, 1-2 ಉದಿನ ಕಡ್ಡಿ ಹಚ್ಚಿ, ನಮ್ಮ ಪದ್ಧತಿ ಸಂಪ್ರದಾಯ ನಿಯಮ ಆರತಿ ಇವೆಲ್ಲ. ಯಾಕಂದ್ರೆ ಈ ಸಂಪ್ರದಾಯದಲ್ಲಿ ಯಾವುದೇ ಜಾತಿ ಮತ ಪಂಥ ಭೇದಗಳು ಏನೂ ಇಲ್ಲ. ಎಲ್ಲರೂ ಏನಪ್ಪ ಅಂತಂದ್ರೆ ನಾವೆಲ್ಲ ಜೀವನ ಮುಕ್ತರು ಅನ್ನುವಂಥದ್ದನ್ನು ಈ ಸಾರಿ ಹೇಳುವಂಥ ಸಂಪ್ರದಾಯ ಇಂಚಿಗೆ ಸಂಪ್ರದಾಯ. ಅದಕ್ಕೆ ಅಂಟುಕೊಂಡು ಅಂದರೆ ನಮಗೆ ಅಧ್ಯಾತ್ಮದಲ್ಲಿ ಒಂದು ಮಹತ್ತರವಾದಂಥ ಒಂದು ಸಾಧನೆಯನ್ನು ಮಾಡಿ ಜೀವನ ಮುಕ್ತರಾಗಲಿಕ್ಕೆ ಶಕ್ಯ.
ಮತ್ತು ಅದನ್ನು ನಾವು ಸುಮ್ಮ ಏನೋ ಅದು ನಿಮಿತ್ತಿ ಮಾತ್ರ ಸುಮ್ಮ ನಾವು ಎಲ್ಲ ಜಯಕಾರ ಅನ್ನಕ್ಕೆ ಬರ್ತೈತಿ, ಭಜನೆ ಅನ್ನಕ್ಕೆ ಬರ್ತೈತಿ, ಪದ ಅನ್ನಕ್ಕೆ ಬರ್ತೈತಿ, ಎಲ್ಲ ಮಾಡಕ್ಕೆ ಬರ್ತೈತಿ ಅಂತ ಸುಮ್ಮ ಏನೋ ನಾವು ಟೆಂಪ್ರವರಿ ಅರ್ಧಂಬರ್ಧ ನಂಬಿಕೆ ಅಂತಂದ್ರೆ ಅಲ್ಲಿ ಅಂಥ ಒಂದು ಅದರಿಂದ ಇಂಥ ಒಂದು ಗುರು ಪರಂಪರೆಯಲ್ಲಿ ನಾವೆಲ್ಲ ಬೆರ್ತಿದ್ದೀವಲ್ಲ, ನಾಮಧಾರಕರಾಗಿದ್ದೀವಿ, ನಾಮ ತೊಗೊಂಡಿದ್ದೀವಿ. ನಮ್ಮ ಮನಸ್ಸು ನಮ್ಮ ಪರಿಶುದ್ಧವಾಗಿರ್ಬೇಕು. ಮನದ ವಿಕಾರವಿಲ್ಲ, ಸುಜ್ಞಾನಿಗೆ ತನುಗುಣ ದೋಷವಿಲ್ಲ. ಮನಸ್ಸು ಮತ್ತು ಶರೀರ ಎಲ್ಲ ಅತ್ಯಂತ ಪರಿಶುದ್ಧವಾಗಿರ್ಬೇಕು. ಅಂದಾಗ ಮಾತ್ರ ನಾವೆಲ್ಲ ಇದು ದಂಡಿ ಕಾಣಲಾರದನ್ನು ಹಿಡಿದು ಬಿಟ್ಟಿದ್ದೀವಿ ನಾವು. ಕೆಲವೊಂದು ನೋಡ್ಬೇಕು, ಭಾಳ ದೊಡ್ಡ ಮೊನ್ನೆ ಕೆಲವೊಂದು ಟಿ ವಿಯಾಗ ಬರ್ತಿದ್ದವು. ಭಾಳ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟು ಸಾವಿರ ಕೋಟಿ ಕೊಟ್ಟು ಮಠಗಳು ಕಟ್ಟ್ಯಾರ. ಸಂಸ್ಕಾರದ ಕೊರತೆ ಭಾಳ. ಎಲ್ಲ ಬಿಸ್ನೆಸ್, ಅದೊಂಥರ ಉದ್ಯೋಗಕ್ಕೆ ಬೆನ್ನೈತೈತಿ ಮಂದಿ. ಉದ್ಯೋಗ ಮನೆಯದು ಯೂಟ್ಯೂಬ್ದಾಗ ಬಂದಿತ್ತು, ನಮ್ಮ ಮಂಜುನಾಥ ನೋಡ್ರಿ, ಅದು ಯಾವುದದು ಶಿವನ ಟೈಮು ಇದು ಐತೆ ದೊಡ್ಡ ಮೂರ್ತಿ ಅದ. ಹಾಂ, ಅಲ್ಲ ಇಲ್ಲೇ ಬೆಂಗಳೂರಿಗೆ ಒಂದು ಬ್ರ್ಯಾಂಚ್ ಆಗೈತೆ. ಅದು ಚಿಕ್ಕಬಳ್ಳಾಪುರಕ್ಕೆ ಆಗೈತಿ. ಅದು ಯಾವುದು ಸದ್ಗುರು, ಅದು ಅವನದೇ ಫೋಟೋ ಯೂಟ್ಯೂಬ್ದಾಗ ನಿನ್ನೆ ನೋಡಿದ್ವಿ ನಾವು. ಅದ್ರ ಕಿಮ್ಮತ್ತು 60 ರೂಪಾಯಿ ಆಯ್ತು. ಅದು 300-400 ರೂಪಾಯಿಗೆ ಮಾರ್ತಾನಂತ ಅವನ. ಇದು ಬಿಸ್ನೆಸ್. ಮತ್ತು ಅವನದ ಎರಡು ಕಾಲು ಫೋಟೋ ತೆಗೆದ ಅವು 1000 ರೂಪಾಯಿ ಒಂದು ಫೋಟೋ ಮಾರ್ತಾನ. ಯಾರಿಗೆ ಜ್ಞಾನಿಗಳು ಅನ್ಬೇಕು, ಯಾರಿಗೆ ಮಹಾತ್ಮರು ಅನ್ಬೇಕು? ಈ ಕಾಲನ ಮುಟ್ಟುಗುಡ್ಲಾರ್ದವ್ರಿಗೆ ಜ್ಞಾನಿಗಳು ಅನ್ಬೇಕು, ಏನು ನಮ್ಮ ಕಾಲ ಫೋಟೋ ತೆಗೆದು ಮತ್ತು ಅವ್ರ ತೆರಿ ಮ್ಯಾಗಡೆ ಅವ್ರಿಗೆ ನಾವು ಜ್ಞಾನಿಗಳು ಅನ್ಬೇಕು? ಯಾರ್ಯಾರು ಈ ನಮಗಂತ ತಿಳಿದ್ರೆ ನಿಮ್ಗೆ ಯಾರ್ಯಾರು ತಿಳಿದವ್ರಿದ್ರೆ ಹೇಳಿ. ಇದು ಈ ಭಕ್ತರಲ್ಲಿ ನಂಬಿಕೆ ಭಾಳ ನಾವು ಏನು ಹೇಳ್ತೀವಲ್ಲ ಅದನ್ನ ಅವ್ರು ನಂಬುತ್ತಿರ್ತಾರೆ. ಆದ್ರೆ ಆ ನಂಬಿಕೆ ಪ್ರತಿಫಲಿಸ್ಬೇಕು. ನಂಬಿಕೆ ಕೆಟ್ಟವರೆಲ್ಲ ನಂಬಿಕೆಯನ್ನು ನಾವೆಲ್ಲ ಪಡ್ಕೋಬೇಕು ಅಂತಂದ್ರೆ ಇದು ಹೆಂಗೆ ಚಾಲು ಅಂತ ನಂಬಿಕೆಯನ್ನು ನಾವು ಪಡ್ಕೋಬೇಕಪ್ಪ ಅಂತಂದ್ರೆ ಜೀವನದಲ್ಲಿ ಇಂಥ ಸಂಸ್ಕಾರಗಳು ಬೇಕು, ಅಧ್ಯಾತ್ಮದ ಸಂಸ್ಕಾರಗಳು ಬೇಕು. ಮಹಾತ್ಮರ, ಸಂತರ, ಶರಣರ ಸಹವಾಸಗಳು ನಮ್ಮಲ್ಲಿ ಬೇಕು. ನಮ್ಮ ಪ್ರಪಂಚ ಶ್ರೇಷ್ಠ, ನಮ್ಮದು ಅದೆಲ್ಲ ಶ್ರೇಷ್ಠ. ಅದು ನಿನ್ನ ತಿಲಾಗ ಏನಂತ ಅದು ಇರಲಿಲ್ಲ, ಅದನ್ನೇನು ಬೇಡ ತನಗಿಲ್ಲ ಗುರುಗಳು. ಯಾವುದು ನಿನಗೆ ಯಾವುದೂ ಬೇಡಂದಿಲ್ಲ, ಪ್ರಪಂಚ ಮಾಡೋಕ್ಕೆ ಬೇಡಂದಿಲ್ಲ. ನಿನ್ನ ಬದುಕು, ನಿನ್ನ ವ್ಯಾಪಾರ, ಉದ್ಯೋಗ ನಿನಗೆ ಹೆಂಗೆ ಇರಬೇಕತ್ತಿಲ್ಲ, ಯಾವುದು ಇರುವಿಕೆಗೆ ಅವ್ರು ನಿನಗೆ ಯಾವುದಕ್ಕೂ ತೊಂದರೆ ಮಾಡಿಲ್ಲ. ನಿನ್ನ ಅದು ಇರೋ ನಿಮಿತ್ತ ಮಾತ್ರ ಎಲ್ಲನೂ ಇರಲಿ. ಅದು ಮನೆಯ ಕೆಲಸದ ಕೂಡ ಇದು ಒಂದು ಕೆಲಸ ಎಂದು ಕೃಷ್ಣ ಅನ್ನೋದು ದೇವರ ಧ್ಯಾನ ಮಾಡ್ಕೊತ ಮಾಡಪ್ಪ ಎಲ್ಲ ಆತ ಅನ್ನೋದನ್ನು ಅವರು ಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ. ನಾವು ಎಲ್ಲ ಮಾಡೋಕ್ಕೂ ನಮಗೆ ಸೌಡೈತಿ, ಧ್ಯಾನ ಮಾಡೋಕ್ಕೆ ಅಥವಾ ನಿತ್ಯ ಉಪಾಸನೆ ಮಾಡೋಕ್ಕೆ ಸೌಡ ಇಲ್ಲ. ಅದರ ನೆನಪು ತೆಗಿಗೊಡ್ದ ನಮಗೆ ಆಲಸ್ಯ ಬಂದುಬಿಡ್ತೈತಿ. ನಿನ್ನೆ ಅಲ್ಲಿ ಹೋಗಿದ್ದಳಪ್ಪ, ದಣು ಭಾಳ ಆಗಿದ್ದು ಅಥವಾ ಇವೆಲ್ಲ ನೋಡ್ಬೇಕು ನೀವು. ಎಲ್ಲಿ ಭಜನೆ ನಡೀತಂದ್ರೆ ಆಕಳಿಗೆ ಬರ್ತಾವೆ, ನಿದ್ದೆ ಬರ್ತಾವೆ, ಅಲ್ಲೇ ಉದ್ದಕ್ಕೆ ಮಕ್ಕೊಂಡು ಬಿಡ್ತಾರೆ ಒಬ್ಬೊಬ್ರು. ಮತ್ತು ಅದು ಟಿ ವಿ ಆಗೋದು ಏನರ ಚೀಸ್ ಐತಂದ್ರೆ ಅದು ಸ್ವಾದನ ಗೊತ್ತಿಲ್ಲ ಅದಕ್ಕೆ. ಅದನ್ನು ಟಿ ವಿ ಹೊಡ್ಕೋದು ಊಟ ಮಾಡಿದ್ರೆ ನಾ ಏನು ಖಾರ ತಿನ್ನಾಯ್ತೀನೋ, ಬೆರಸ್ ತಿನ್ನಾಯ್ತೀನೋ, ಏನು ಊಟ ಮಾಡಾಯ್ತೀನೋ, ಮತ್ತೇನು ತಿನ್ನಾಗತ್ತೀನೋ ಅನ್ನೋ ಸಹಿತ ಖಬರಿಲ್ಲ. ಅಷ್ಟೊಂದು ವಿಪರೀತವಾಗಿ ಅದ್ರ ಮೇಲೆ ವಿಪರೀತ. ಯಾಕಂದರೆ ಮನುಷ್ಯನ ಮನಸ್ಸನ್ನು ಹೊಯ್ದಾಟವನ್ನು ಅದು ಅತ್ಯಂತ ಹೆಚ್ಚು ಮಾಡಿಬಿಡ್ತೈತಿ. ಅದು ಇದು ಎಲ್ಲ ಇದನ್ನೆಲ್ಲನೂ ಇದನ್ನೆಲ್ಲ ತಿಳ್ಕೊಳ್ಳೋಂಥ ಶಕ್ತಿ ಸಾಮರ್ಥ್ಯ ಮೆದುಳಿನೊಳಗೈತಿ. ಅದಕ್ಕೆ ಅವರು ಈ ಕೆಲವೊಂದು ವೈಜ್ಞಾನಿಕವಾಗಿಯೂ ಹೇಳತ್ತಾರ, ಊಟ ಮಾಡುವಾಗ ಟಿ ವಿ ನೋಡಬೇಡ್ರಿ, ಮೊಬೈಲ್ ನೋಡ್ಕೊತ ಊಟ ಮಾಡಬೇಡ್ರಿ. ಯಾಕಂದ್ರೆ ಅದು ಯಾವುದೂ ಸ್ವಾದ ಗೊತ್ತಿಲ್ಲ, ಏನೇನೋ ಇರೋಂಗಿಲ್ಲ, ಅದ್ರಾಗ ಗಂಧನ ಇರೋಂಗಿಲ್ಲ. ಅದು ಮೆದುಳು ವಿಪರೀತ ಕೆಲಸ ಮಾಡಕ್ಕೆ ಬಿಡ್ತೈತಿ. ಹೊಟ್ಟೆ ತುಂಬಿದ್ದು ಗೊತ್ತಾಗಂಗಿಲ್ಲ, ನೀರು ಕುಡಿಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಅಂದ್ರೆ ಅಷ್ಟೊಂದು ಚಿತ್ತ ವಿಭ್ರಮ ಆಕೈತತ್ತು. ಹಂಗೆ ನಮ್ಮ ಜೀವನದಲ್ಲಿ ಅಧ್ಯಾತ್ಮ ಜೀವಿಗಳು, ಅಧ್ಯಾತ್ಮದ ಒಂದು ಚಿಂತನೆ ಮಾಡುವಂಥ ಸಾಧು ಸಂತ ನೀವೆಲ್ಲ ಏನದಿರಲ್ಲ ಜೀವಿಗಳು, ಉಪದೇಶ ಪಡ್ಕೊಳ್ಳುವಂಥ ಜೀವಿಗಳು ನಿತ್ಯ ನಿಯಮ ಧ್ಯಾನದ ಕಡೆ ಲಕ್ಷ್ಯ ಇರಬೇಕು. ಅವ್ರು ಗಿರ್ಮಲೇಶ್ವರ ಮಹಾರಾಜರು ಮೆನು ಊಟ ಮಾಡುವಾಗ
ಒಂದು 4 ತುತ್ತು ಸ್ಮರಣೆ ಮಾಡಲಾರ್ದ ನಾಮಸ್ಮರಣೆ ಮಾಡಲಾರ್ದ ನುಂಗಿದ್ರು. ನಾವು ಊಟ ಮಾಡುವಾಗ ಯಾರ್ಯಾರನ್ನ ಬೇಯ್ತೀವೋ, ಯಾರ್ಯಾರನ್ನ ಟೀಕಾ ಮಾಡ್ತೀವೋ, ಆ ಮಗ ಹಂಗೆ ಹೇಳ್ದು, ಈ ಮಗ ಹಿಂಗೆ ಹೇಳ್ದ, ಹಂಗೆ ಆತು ಹಿಂಗೆ ಆತು, ನಿನ್ನೆ ಅಲ್ಲಿ ಹೋಗಿದ್ದು ನನಗೆ ನಂಬರ್ ಕೊಡಲಿಲ್ಲ, ನನಗೆ ಅದಾತು. ನಮಗೂ ಹೇಳ್ಬೇಕು ಅನ್ನೋದಿತ್ತು ಒಂದು 10-15 ನಿಮಿಷ. ಶಂಕರಪ್ಪ ಮಾರಾದ ನಮಗೆ ನಂಬರ ಕೊಡಲಿಲ್ಲ. ಊಟ ಮಾಡ್ಕೋತಿದ್ದ ಭ್ರಷ್ಟಾನ ಅಡುಗೆ ಊಟ ಮಾಡ್ಕೋತನ ಇದು ಹೊಟ್ಟೆಯಾಗ ತಳಮಳಕ್ಕೆ ಇರ್ತೈತಿ. ಮತ್ತು ನಾವು ಏನಂದ್ರೆ ಆತ್ಮಜ್ಞಾನಿಗಳು ಆಗಕ್ಕೆ ಶಕ್ಯತೆ ನಮ್ಮಲ್ಲಿ. ನಾವೆಲ್ಲ ಪ್ರಯತ್ನ ಮಾಡತ್ತಿದ್ದೀವಿ ಬಿಡು, ಆತ್ಮಜ್ಞಾನಿಗಳು ಆಗ್ಬೇಕಂತ ಪ್ರಯತ್ನ ಮಾಡತ್ತಿದ್ದೀವಿ. ಅದಕ್ಕೆ ಈ ಮನದ ವಿಕಾರಗಳು ಇರಬಾರ್ದು ಮನುಷ್ಯನಿಗೆ. ಸುಜ್ಞಾನಿಗೆ ತನುಗುಣ ದೋಷವಿಲ್ಲ. ಆ ಒಂದು ಅಧ್ಯಾತ್ಮದಲ್ಲಿ ತೇಲಾಡುವಂಥ ಜೀವಿಗೆ ಯಾವುದೇ ಥರದ ಅವಾಗೇನಿಲ್ಲ, ಸ್ಥಿತಪ್ರಜ್ಞರು. ಏನಪ್ಪ ಅಂತಂದ್ರೆ ಶಿವಪ್ರಭು ಮಹಾರಾಜ ಹೆಂಗೆ ಇರ್ತಿರ್ತದ ಅಂದ್ರೆ, ಊಟಕ್ಕೆ ಕರೆದ್ರೆ ಊಟಕ್ಕೆ ಹೋಗೋದು, ಅವ್ರಿಗೇನು ಊಟ ಮಾಡಿಸುವಂಥ ಭಕ್ತರಿದ್ದಿರ್ತ, ಅವರ ಹೇಳ್ತಿರತ್ತೆ, ಇದು ಹಾಲು ರೀ, ಇದು ರೊಟ್ಟಿ, ಇದು ಪಲ್ಯ. ಆಮ್ಯಾಗ 2 ರೊಟ್ಟಿ ಆದ ಕೂಡಲೇ ಮತ್ತೆ ಅವ್ರು ಸುಮ್ಮ ಕೂತ್ಬಿಡಾರ್ತ. ನೀವು 2 ರೊಟ್ಟಿ ತಿಂದ ಮ್ಯಾಗ ನಿಮ್ಮ ಊಟ ಮುಗಿತ್ರ, ನಂದು ಮುಗಿತಾ ಅನ್ನೋರತ್ತ ಅವರು ಸ್ಥಿತಪ್ರಜ್ಞರು ಅಂತ ಒಂದು. ಯಾಕಂದ್ರೆ ಯಾವ ಈ ಜಗತ್ತಿನ ಪರಿವಿ ಇಲ್ಲದ ಅವರು, ನಾವು ಹೆಂಗೆ ಸದಾಕಾಲ ಇದ್ರಾಗ ಇದೀವಲ್ಲ ಅವ್ರು ಅದ್ರಾಗಿರ್ತಿದ್ರು. ನಾವು ಏನು ಪ್ರಾಪಂಚಿಕ ಮೋಹ ಐತಲ್ಲ ಇದರೊಳಗೆ ತಲ್ಲಿನತೆಯನ್ನು ಹೊಂದಿದ್ದೀವಿ, ಅವ್ರು ಇದನ್ನು ಬಿಟ್ಟು ಅವ್ರು ಅದ್ರಾಗಿರ್ತಿದ್ರು. ಒಮ್ಮೆ ಅವ್ರು ಸ್ವತಃ ಅವ್ರ ಮಗಳನ್ನ ಅವರು ಪಾರತ್ಯವಾಯ್ತಿದ್ಲಕ್ಕಿ ಆಗೆಲ್ಲ ಊರಿಗೆ ಹೊಂಟು ಹೇಳ್ತೈತೆ, ಗಂಡ ಮನೆಗೆ ಹೊಂಟಾಗ ಬಂದ ಶಿವಪ್ರಭು ಮಹಾರಾಜರಿಗೆ ಈಗ ಮಗಳಾಗಿ ಗುರು ಅಜ್ಜಾಗಟ್ಟು ಭೇಟಿಯಾಗಿ ಬರೋತ್ತೆ, ತಂದಿಗೆ ನಮಸ್ಕಾರ ಮಾಡ್ಕೊಂಡ್ರು. ಹಾಂ ಅವ್ರಿ ಯಾವಾಗ ಬಂದ್ರೆ ಕೇಳಿದ್ರತ್ತ ಅವ್ರು ಮಗಳಿಗೆ. ಅಂದ್ರೆ ಆವಾಗ ಇದ್ದಿದ್ದಿಲ್ಲತ್ತ ಅವ್ರು, ಈ ಕಡೆ ಅವಸ್ಥೆದಾಗ ಇದ್ದೇ ಇದ್ದಿಲ್ಲ ಅವರು. ಯಾವಾಗ ಅವ್ರು ನಿಮ್ಮ ಮಗಳು ರೀ ಪಾರತ್ಯ ಹಿಂಗೆ ಊರು ಬಿಟ್ಟು, ಊರು ಹೊಂಟಾಳ, ಹೋಗ್ರ. ಹಿಂಗೆ ಇಷ್ಟೊಂದು ಹಿಂಗೆ ಸ್ಥಿತಪ್ರಜ್ಞೆ ಅವಸ್ಥೆಯೊಳಗೆ ಕಾಲಹರಣ ಮಾಡಿದಂಥ ಅಧ್ಯಾತ್ಮದ ಸಂಪ್ರದಾಯದಲ್ಲಿ ನೀವೆಲ್ಲ ಬೆರ್ತಿದ್ದೀವಿ, ಉಪದೇಶ ತೊಗೊಂಡಿದ್ದೀವಿ. ನಾವು ಏನಪ್ಪ ಅಂತಂದ್ರೆ ಟೈಮ್ ಭಾಳ ಆಗೈತೆ, ಮಾಹಿತಿ 2-3 ಸಲನೂ ಕಾಡ್ತು. ಆದ್ರೆ ಅದನ್ನು ಮೀರಿಸಿ ನಾವು ಮತ್ತೆ ಗಂಟೆ ಬಿದ್ದೇ ಇದ್ದೀವಿ. ಟೈಮ್ 1:30 ಆಗ್ಲಾಕ ಬರುತ್ತೆ. ಅವೆಲ್ಲ ಇಂಥ ಒಂದು ಮಹತ್ವ. ಯಾಕಂದರೆ ಇದೊಂಥರ ಸಮಾಧಾನ. ಒಂದು 15-20 ನಿಮಿಷ ಟೈಮ್ ಹೆಚ್ಚಾಗ್ಬೋದು. ಖರೆ ನಾಳೆ ನಾವಿಲ್ಲಿ ಕುಂಡಿರ್ತೀವಿ ಅಂತಂದ್ರೆ ನೀವು ಇರಂಗಿಲ್ಲ. ಮತ್ತು ಅವರು ಎಲ್ಲ ಬಸ್ಸಿನವ್ರು ಅವ್ರು ಬಸ್ಸಿಗೆ ಹೋಗಿಬಿಡೋರು, ಬಸ್ಸಿನ ಡ್ರೈವರ್ಗಳು. ಮತ್ತು ಇವೆಲ್ಲ ಬಳಗೇನೈತ್ಲ, ಇದು ಯಾರು ಅವರ ವೈಯಕ್ತಿಕ ಕೆಲಸಗಳು ಅವರು ತಮ್ಮ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಇವತ್ತು ಇದೊಂದು ಮಹತ್ವದ ಸಮಯ, ಸತ್ಸಂಗದ ಸಮಯ. ಇದರೊಳಗೆ ನಾವೆಲ್ಲ ಭಾಗಿಯಾಗಿ ನಮ್ಮದೆಲ್ಲ ಮಾನಸಿಕವಾದಂಥ ನಮ್ಮ ಜೀವನದಲ್ಲಿ ಆಗುವುಗಳನ್ನು ನಾವೆಲ್ಲ ಚರ್ಚೆ ಮಾಡಿದಾಗನ ನಮಗೂ ಸಮಾಧಾನ, ನಿಮಗೂ ಸಮಾಧಾನ. ಆದ್ದರಿಂದ ಈ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಅವ್ರು ಹೇಳ್ತಾರೆ, ನಾಮಸ್ಮರಾವಿ ನಿರಂತರ ತೇಜ ಹಣವೇ ಪುಣ್ಯ ಶರೀರ. ನೀವೆಲ್ಲ ಪುಣ್ಯ ಜೀವಿಗಳಾಗಬೇಕು. ಆ ಒಂದು ಸದ್ಗುರುಗಳ ಕೃಪೆಗೆ ಪಾತ್ರ ಆಗ್ಬೇಕಪ್ಪ ಅಂತಂದ್ರೆ ನಾವು ಸ್ಮರಣ ದೇವಾಚೆ ಕರಾವೆ ಅಖಂಡ ನಾಮ ಜಪತ ಜಾವೆ ನಾಮಸ್ಮರಣ ಪಾವೇ ಸಮಾಧಾನ. ನಾವೆಲ್ಲ ಧ್ಯಾನ ಮಾಡಿದಾಗ ನಮಗೆ ಆ ಸಮಾಧಾನ ಸಿಗುತ್ತೈತಿ, ನಮ್ಮದೆಲ್ಲ ಚಿತ್ತವೃತ್ತಿ ಅಂಥ ಒಂದು ಮಹತ್ವವಾದಂಥ ಘಟ್ಟ ನಾವು ಮುಟ್ಲಕ್ಕೆ ಶಕ್ಯತೆ. ಇದೆಲ್ಲ ನಾವು ಹೇಳೋದು ಕೇಳೋದು ಏನಪ್ಪ ಅಂತಂದ್ರೆ ಅದರದ್ದು ಸ್ವಾರಸ್ಯಕರ ಸ್ವಾದ ಇರಂಗಿಲ್ಲ. ಅದು ಮಾಡಿದಾಗ ಹೆಂಗೆ ಬೆಲ್ಲದ ಬದ್ದಲ ಅಥವಾ ಮೃಷ್ಟಾನ್ನ ಅಡುಗೆ ಹೋಳಿಗೆ ತುಪ್ಪ ಎಲ್ಲದ್ರ ಬದ್ದಲ ಒಂದು ಅರ್ಧ ತಾಸು ಅಥವಾ 2 ತಾಸುಗಟ್ಟಲೆ ವರ್ಣನೆ ಮಾಡಿದ್ರೆ ನಾವು ಒಂದು ಹೋಳಿಗೆ ಬದಲ 1 ತಾಸು ಪುರಾಣ ಹೇಳಿತ್ತಕ್ಕೋ ನಿಮಗೆ ಉಂಡು ಅನುಭವನ ಆಗಂಗಿಲ್ಲ. ಹೋಳಿಗೆ ಭಾಳ ಚಲೋ, ತುಪ್ಪ ಭಾಳ ಚಲೋ, ಅದು ಚಲೋ ಹೇಳೋದಾತು. ಉಂಡದ್ದು ಅನುಭವ ಸಮಾಧಾನ, ಮೆಲಕ್ಕೆ ಹಾಕಿದ ಸಮಾಧಾನ, ಅದು ಉಂಡಾಗ ಹೆಂಗಾದ್ರೆ ಅನುಭವಕ್ಕೆ ನಾವು ಕೂಡ ಧ್ಯಾನ ಮಾಡಿದಾಗ ನಮಗೆ ಆ ಒಂದು ಗುರಿ ಮುಟ್ಟಕ್ಕೆ ಶಕ್ಯತೆ ಅನ್ನೋದನ್ನು ಅವ್ರ ಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ. ಆ ಪ್ರಕಾರ ನಡೆದು ನೀವು ಮುಕ್ತರಾಗೋಣ ಬೇಡಿಕೊಂಡು 2 ಮಾತು.